ಬನ್ನಿ ಸರ್ ಸರ್ ಪೊಲೀಸ್ ಬನ್ನಿ ಬನ್ನಿ ಸರ್ ಸರ್ ಬನ್ನಿ ಬೇಗ ಬನ್ನಿ ಸರ್ ಸರ್ ಬನ್ನಿ ಸರ್ ಬನ್ನಿ ಸರ್ ವಕೀಲರ ಸಂಘ ವತಿಯಿಂದ ನಮ್ಮ ವಕೀಲರ ಸಂಘದ ಆವರಣದಲ್ಲಿ ಆಯೋಜನೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತ ಗೌರವಾನ್ವಿತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದಂಥ ದಾಖಲೆ ಸಾರ್ ಅವರೇ ನಾವು ತುಮಕೂರಿನಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾನೂನಿನ ಅರಿವನ್ನು ಮೂಡಿಸುವ ಸಲುವಾಗಿ ನಾವು ಪಾಲ್ಗೊಳ್ತೀವಿ ಅಂತ ಅವರು ಸಹಮತ ತೋರಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಮುಖ್ಯವಾಗಿ ನಾವೆಲ್ಲ ಸಹ ಶ್ರದ್ಧಾ ಭಕ್ತಿಯಿಂದ ಸಾಯರು ನೀಡ್ತಕ್ಕಂಥ ಒಂದು ಕಾನೂನಿನ ಬಗ್ಗೆ ನಾವೆಲ್ಲ ಕೇಳಿಕೊಂಡು ಮುಂದಿನ ನಮ್ಮ ವೃತ್ತಿ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು ಇದೊಂದು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ, ನಮಗೆ ಕಾನೂನಿನ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಒಂದು ಪರಿಪೂರ್ಣ ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ. One has rightly said, learning is a continuous process. There is no end for learning until we reach perfection. But at the same time, our old PD used to tell, yeah, he was Sadanand Naik, he was in Bijapur. In every program he used to say, no one is perfect. Perfection is the domain of God. But day by day, we should try to become less and less imperfect. ಹಾಗಾಗಿ ಲರ್ನಿಂಗ್ ಕಂಟಿನ್ಯೂಸ್ ಆಗಿರೋದು ನಮ್ಮೆಲ್ಲರಿಗೂ. ಆ ನಿಟ್ಟಿನಲ್ಲಿ ಹೊಸದಾಗಿ ಜಾರಿಯಲ್ಲಿ ಬಂದಿರುವ ಕಾನೂನುಗಳ ಬಗ್ಗೆ ಇದು 2ನೇ ಕಾರ್ಯಾಗಾರ. ಬಹುಶಃ ತಾವೆಲ್ಲರೂ ಫಾರ್ಚುನೇಟ್ ಅಂತ ಅನ್ಕೋಬಹುದು. ಯಾಕಂದರೆ ನಾನು ಹೇಳಿದ ಪ್ರಕಾರ ಬೇರೆ ಕಡೆಯಲ್ಲಿ ಬೇರೆ ಎಲ್ಲ ಅಸೋಸಿಯೇಷನ್ಗಳಲ್ಲಿ ಕೋರ್ಟ್ಗಳಲ್ಲಿ ಒಂದ್ಸಲ ಮಾತ್ರ ವರ್ಕ್ಶಾಪ್ ಆಗಿರೋದು, ನಮಗೂ ಸಹ ಒಂದೇ ಸಲ ಆಗಿತ್ತು ಅಕಾಡೆಮಿಯಲ್ಲಿ. ಆದರೆ ಇಲ್ಲಿ ಮಾಡ್ತಾ ಇರೋದು ಇದು 2ನೇ ದಿನ, 2ನೇ ವರ್ಕ್ಶಾಪ್. ಇದಕ್ಕೆ ಮುಖ್ಯವಾಗಿ ಕ್ರೆಡಿಟ್ ಹೋಗಬೇಕಾಗಿರೋದು ನಮ್ಮ ಬಾದಾಮಿ ಸಾಹೇಬರಿಗೆ. ನಾವೆಲ್ಲ ಅವ್ರು ನೋಡಿರ್ಬೇಕು ಎಷ್ಟು ಆಕ್ಟಿವ್ ಆಗಿರ್ತಾರೆ. ನಾವು ಎಷ್ಟು ಬಿಸ್ನೆಸ್ ಇರಲ್ಲ ಅವನ್ನೆಲ್ಲಕ್ಕಿಂತ ನಮಗಿಂತ ಜಾಸ್ತಿ ಆಕ್ಟಿವ್ ಆಗಿರೋದು. ಒಂದೇ ಒಂದೊಂದು ಉದಾಹರಣೆ ಅವರಿಗೆ ಹೇಳ್ಬೇಕಂದ್ರೆ, ಇವತ್ತು ಫಸ್ಟ್ ಬಂದಿದ್ದು ಅವರೇ ಸೂಚನೆ ಅವರಿಗೆ, ಅದು ವಿತ್ ಪ್ರೊಜೆಕ್ಟರು ವಿತ್ ಲ್ಯಾಪ್ಟಾಪು ಬಂದ್ಬಿಟ್ಟಿದ್ದಾರೆ. ಆಮೇಲೆ ನಮಗೆಲ್ಲ ಗೊತ್ತಾಗ್ಲಿಲ್ಲ ಅವ್ರು ಬಂದ್ಬಿಟ್ಟಿದ್ದಾರೆ ಅಂತ ಮೇಲೆ ಗೊತ್ತಾಗ್ಲಿಲ್ಲ ಅವ್ರಿಗೆ ಬಂದಿದ್ದು. ತುಂಬ ಇಂಟ್ರೆಸ್ಟ್ ಅವರಿಗೆ, ಅವರೇ ಇನಿಷಿಯೇಟ್ ಮಾಡಿದ್ದು 2ನೇ ವರ್ಕ್ಶಾಪ್ ಇನ್ನೊಂದ್ಸಲ ಮಾಡೋಣ, ಲಾಡ್ಸಿಗೆಲ್ಲ ಹೆಲ್ಪ್ ಆಗುತ್ತೆ, ಸೊ ನಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ಇದೊಂದು ಆರ್ಗನೈಸ್ ಮಾಡಿದ್ದೀವಿ. ಮೊನ್ನೆ ನಾವು ಡಿಸ್ಕಷನ್ ಮಾಡುವಾಗ ಸಾಹೇಬರು ನಾವು 6 ಜಡ್ಜಸ್ ಇದ್ದೀವಿ, ನಾವೆಲ್ಲ ಮಧ್ಯೆ ಸ್ವಲ್ಪ ಒಂದೊಂದು ಪಾರ್ಟ್ ಮಾಡಿ ಡಿವೈಡ್ ಮಾಡಿದ್ದಾರೆ, ಯಾರು ಏನು ಹೇಳಬೇಕು ಅಂತ. ಆ ಪ್ರಕಾರ
ನನಗೆ ಸಹ ಕ್ರೆಡಿಟ್ ಕೊಟ್ಟಿರೋದು, ಮಾಡಕ್ಕೆ ಹೇಳಿರೋದು ಟ್ರಯಲ್ ಬಗ್ಗೆ ಮಾಡಿ ಏನೇನು ಚೇಂಜಸ್ ಆಗಿದ್ದೋ ಅದ್ರ ಬಗ್ಗೆ ಹೇಳಿದ್ರು ಟ್ರಯಲ್ ಮ್ಯಾಜಿಸ್ಟ್ರೇಟ್. ಅದೇ ರೀತಿ ಬೇರೆ ಬೇರೆ ಜಡ್ಜಸ್ಸು ಬೇರೆ ಬೇರೆ ಸಬ್ಜೆಕ್ಟ್ ಮೇಲೆ ನಿಮ್ಗೆ ಹೇಳ್ತಾರೆ. ಸೆಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಐ ಮಸ್ಟ್ ಕನ್ಫಸ್ ದಟ್ ಐ ಆಮ್ ನಾಟ್ ಅ ಟೀಚರ್ ಆರ್ ಲೆಕ್ಚರ್. ನಾವು ಯಾರೂ ಟೀಚರ್ಸ್ ಇಲ್ಲ, ಆದರೆ ವಿಲ್ ಟ್ರೈ ಆಗುತ್ತೆ. ಯಾಕಂದರೆ ಮುಂದೆ ವೈಸ್ ಪ್ರಿನ್ಸಿಪಲ್ ಅವರಿದ್ದಾರೆ ಲಾ ಕಾಲೇಜ್, ನಮಗಿಂತ ಒಳ್ಳೆ ಅಕಾಡೆಮಿಕ್ ನಾಲೆಜ್ ಇಟ್ಕೊಂಡಿರೋರು. ಆದರೆ ನಮಗೇನು ಗೊತ್ತಿದೆ ಇದ್ರ ಬಗ್ಗೆ, ನಮ್ದೇನು ಥಿಂಕಿಂಗ್ ಇದೆ ಅದರ ಬಗ್ಗೆ ಹೇಳ್ತೀವಿ. ಅದರಲ್ಲಿ ತಪ್ಪುಗಳೆಲ್ಲ ಆಗಿರ್ಬೋದು, ಏನಾದರೂ ಮಿಸ್ಟೇಕ್ ಆಗಿರ್ಬೋದು, ಅದನ್ನು ನೀವು ಕರೆಕ್ಷನ್ ಮಾಡ್ಬೋದು. ಇಲ್ಲ ನಮಗಿಂತ ಜಾಸ್ತಿ ಏನಾದರೂ ಗೊತ್ತಿರ್ಬೋದು, ಅದನ್ನು ನೀವು ಡಿಸ್ಕಷನ್ ಮಾಡಿ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ನಮಗೂ ಗೊತ್ತಾಗುತ್ತೆ. ಹಾಗಾಗಿ ನಮ್ಮ ನದಾಫ್ ಸಾಹೇಬ್ ಹೇಳ್ತಾ ಇದ್ರು, ಇದು ಲೆಕ್ಚರ್ ಥರ ಮಾಡೋದು ಬೇಡ, ಒನ್ ವೇ ಟಾಪಿಕ್ ಆಗೋದು ಬೇಡ, ಡಿಸ್ಕಷನ್ ಇರಲಿ, ಇಂಟರಾಕ್ಷನ್ ಇರಲಿ. ಅದಕ್ಕೆ ಯಾಕೆ ಅಂತಂದರೆ ಮೊನ್ನೆ ಒಂದಿನ ವರ್ಕ್ಶಾಪ್ ಆಗಿದೆ, ಒಂದು ಸೈಡು ಎಲ್ಲ ಲೆಕ್ಚರ್ ಎಲ್ಲ ಹೇಳಿಬಿಟ್ಟಿದ್ದಾರೆ. ಅದೇನಾಗುತ್ತೆ, ನೀವು ಕೇಳ್ತಾ ಹೋದರೆ ಹೆಂಗೆ ನಿಮ್ಗೆ ಬೋರ್ ಆಗುತ್ತೆ, ನಿದ್ರೇನು ಬರ್ಬೋದು. ಆದರೆ ನಿಮ್ಗೆ ಡೌಟ್ಸ್ ಇರುತ್ತಲ್ಲ ಅದು ಕ್ಲಿಯರ್ ಆಗಲ್ಲ. ಮೊನ್ನೆ ಸ್ವಲ್ಪ ಸಂಕೋಚ ಪಡಿಸ್ಕೊಂಡಿರ್ಬೋದು, ಹೈಕೋರ್ಟ್ ಜಡ್ಜ್ ಇದ್ರು, ಇನ್ನೊಬ್ರು ರಿಟೈರ್ಡ್ ಪಿ ಟಿ ಆಗಿದ್ರು, ಆಮೇಲೆ ಡೌಟ್ಸ್ ಎಲ್ಲ ಕೇಳ್ಕೊಳ್ಳೋಕ್ಕೆ ಹಿಂದೆ ಮುಂದೆ ಆಗಿರ್ಬೋದು. ಆದರೆ ಇವತ್ತು ನಾವೆಲ್ಲ ಲೋಕಲ್ ಜಡ್ಜಸ್ಸು ಎಲ್ಲ ಫ್ಯಾಮಿಲಿಯರ್ ಇರೋದು, ನಮ್ಗೆ ಏನಾದರೂ ಡೌಟ್ಸು ಕನ್ಫ್ಯೂಷನ್ ಏನಾದರೂ ಇದ್ದರೆ ನಾವೆಲ್ಲ ಕೇಳಿ ಡಿಸ್ಕಷನ್ ಮಾಡಿ ನಾವು ಅದನ್ನೆಲ್ಲ ತಿಳ್ಕೊಳ್ಳೋಣ ಅಂತ ಹೇಳ್ತೇವೆ. ಈ ಸೆಷನ್ಗಾಗಿ ರೆಡಿ ಆಗುವಾಗ ನಾನು CRPC ನೋಡ್ಕೊಂಡೆ. ನಾನು ನೋಡಿದ ಪ್ರಕಾರ ಅಂತ ಮೇಜರ್ ಚೇಂಜಸ್ಸು ಏನೂ ಆಗಿಲ್ಲ CRPC. ಇವಾಗ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಮೊದಲು ನಾವು ಹೆಸರು ಪ್ರಾಕ್ಟೀಸ್ ಮಾಡಬೇಕಾಗಿತ್ತು. ಮೇಜರ್ ಚೇಂಜಸ್ಸು ಆಗಿಲ್ಲ. ಆಗಿರೋದು ಮೇಜರ್ ಚೇಂಜಸ್ ಅಂತಂದ್ರೆ ಸೆಕ್ಷನ್ ನಂಬರ್ಸ್, ಇದು ಮುಖ್ಯವಾಗಿ ಆಗಿರೋದು. ಇದನ್ನು ನಾವು ಮೊದಲು ತಲೆಯಲ್ಲಿ ಇಟ್ಕೋಬೇಕಾಗಿತ್ತು, ಗಮನದಲ್ಲಿ ಇಟ್ಕೋಬೇಕಾಗಿತ್ತು. ಅದು ಬಿಟ್ಟು ಮೈನರ್ ಚೇಂಜಸ್ ಆಗಿದೆ, ಫ್ಯೂ ಚೇಂಜಸ್ ಮಾಡಿದ್ದಾರೆ ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಪ್ರೊವಿಷನ್ಸು ಸೇಮ್ ಇದ್ದಾರೆ. ಕೆಲವೊಂದು ಕಡೆ ಸ್ವಲ್ಪ ಪ್ರಾವಿಸೋಸ್ ಆ್ಯಡ್ ಮಾಡಿದ್ದಾರೆ, ಕೆಲವೊಂದು ಕಡೆ ಸಬ್ಸೆಕ್ಷನ್ಸ್ ಆ್ಯಡ್ ಮಾಡಿದ್ದಾರೆ, ಕೆಲವು ಕಡೆ ಎಕ್ಸ್ಟೆನ್ಷನ್ಸ್ ಆ್ಯಡ್ ಮಾಡಿದ್ದಾರೆ. ಪನಿಷ್ಮೆಂಟ್ ಅಲ್ಲಿ ನಾವು ಭಾರತೀಯ ನ್ಯಾಯ ಸಂಹಿತಾಗೆ ಹೋದರೆ ಪನಿಷ್ಮೆಂಟ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡಿದ್ದಾರೆ, ಜೊತೆಗೆ ಹೊಸ ಅಫೆನ್ಸಸ್ ಅನ್ನು ಸೇರಿಸಿದ್ದಾರೆ. ಇದನ್ನು ಫ್ಯೂ ಚೇಂಜಸ್ ಏನಾಗಿದ್ದಾವಲ್ಲ ಇದನ್ನು ಮಾತ್ರ ನಾವು ತಿಳ್ಕೊಂಡ್ರೆ ಸಾಕು. ಸ್ವಲ್ಪ ಟೈಮ್ ಅಂತ ಹಿಡಿಯೋದು ಹೊಸ ಲಾಗಿ ನಾವು ಅಡ್ಯಾಪ್ಟ್ ಆಗಬೇಕಂತಂದ್ರೆ. ಯಾಕಂದ್ರೆ ಮೊನ್ನೆ ನನಗೆ ಒಂದು ಕನ್ಫ್ಯೂಷನ್, ಒಬ್ಬರು ಪೊಲೀಸರು ಫೋನ್ ಮಾಡಿದ್ರು, ಸರ್ ಒಂದು ರಿಮಾಂಡಿಗೆ ಫೋನ್ ಬರ್ತಾ ಇದ್ದೀವಿ ಪ್ರೊಡ್ಯೂಸ್ ಮಾಡೋಕ್ಕೆ ಅಂತಂದ್ರು. ಯಾವ ಸೆಕ್ಷನ್ ಪಾಸ್ ಅಂತ ಕೇಳಿಲ್ಲ ಸರ್, 106 ಭಾರತೀಯ ನ್ಯಾಯ ಸಂಹಿತ ಅದು ಅಂತ. ಈಗ ನನ್ನ ತಲೆಯದು ಯಾವ ಕನ್ಸಿಡರ್ ಸಿಕ್ತಂತಂದ್ರೆ ನಮ್ಗೆ IPC ಎಲ್ಲ ತಲೆಯಲ್ಲಿ ಫೀಲ್ ಆಗಿಬಿಟ್ಟು ಅವು ಗೊತ್ತಾಗುತ್ತೆ ಕೇಳಿದ ತಕ್ಷಣ. 106 ಅಂದಮೇಲೆ ನಾನು ಮತ್ತೆ ಕೂಗ್ತಾ ಇರೋದು ರೋಟರಿ 307 of IPC. 307 of IPC is corresponding to 106 of ಭಾರತೀಯ ನ್ಯಾಯ ಸಂಹಿತ. ನಮ್ಮ ಭಾರತದಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಯಾಕಂದ್ರೆ ಅವರು ಸ್ವಲ್ಪ ಡಿಟೇಲ್ ಆಗಿ ಮಾಡ್ತಾರೆ. ಅವರು ಲೆಕ್ಚರರ್ ಥರ ಅವರು, ನಾವು ಲೆಕ್ಚರರ್ಸ್ ಇಲ್ಲದ್ರು ಅವರು ವಿತ್ ಪ್ರೊಜೆಕ್ಟರು PPT ಪ್ರೆಸೆಂಟೇಷನ್ ತುಂಬ ಡಿಟೇಲ್ ಆಗಿ ಮಾಡ್ತಾರೆ. ಅವ್ರಿಗೆ ಮಾಡಿದ್ರೆ ಚೆನ್ನಾಗ್ತಿತ್ತು, ಆದರೆ ಅವರೇನೋ ರೆಡಿ ಆಗಿಲ್ಲ ಅಂತ ಅದಕ್ಕೆ ನಮಗೆ ಹೇಳಿದ್ದಾರೆ. ಎಂಟೈರ್ ಸೆಕ್ಷನ್ ದಟ್ ಈಸ್ 207. ಹಾಗಾಗಿ ಸೆಕ್ಷನ್ 260 ಮೇಲೆ ಕರೆಸ್ಪಾಂಡಿಂಗ್ ಇದೆ BNSS ಅಲ್ಲಿ ಏನೂ ಚೇಂಜಸ್ ಆಗಿಲ್ಲ, ಸೇಮ್. ನಾವು ಚಾರ್ಜ್ ಶೀಟ್ ಕಾಪಿನ ಪಬ್ಲಿಷ್ ಮಾಡಬೇಕಾಗುತ್ತೆ. Section 262. When accuser shall be discharged, the corresponding provision of CRPC is 239. ನಿಮಗೆಲ್ಲ 239 ಅಂದ್ರೆ ಗೊತ್ತಾಗ್ಬಿಡುತ್ತೆ. ಡಿಸ್ಚಾರ್ಜ್ ಅಪ್ಲಿಕೇಶನ್ ಎಲ್ಲ ಹಾಕೋದು ಅಲ್ಲೇ. ಈ ಪ್ರೊವಿಷನ್ ಅಲ್ಲಿ ಕೆಲವೊಂದು ಬದಲಾವಣೆಗಳು ಮಾಡಿದ್ದಾರೆ. CRPC ನಾನು ಹೊಸ ದಶಕ ತಗೊಂಡಿದ್ದೀನಿ.
ನಾಟ್ ಬಿ ಎಂಟರ್ಟೈನ್ಡ್ ಆಫ್ಟರ್ 60 days ಅಂತ ಎಲ್ಲೂ ಇಲ್ಲ. ಈ ನನ್ನ ಪ್ರಕಾರ ಇವನ್ ಆಫ್ಟರ್ 60 days he can move application provided report has not break the charge ಮಾಡಬಹುದು. ಈ ನಾರ್ಮಲ್ ಆಗಿ 60 days ಅಂತೂ ಎಲ್ಲ ಕೇಸಲ್ಲಿ ಕೋರ್ಟ್ ಕೊಟ್ಟಿರ್ತಾರೆ. 1 day to ಏನಾಯ್ತು ಹಾಗೆ ಆಗಿರುತ್ತೆ. ಅಲ್ಲಿವರೆಗೆ 60 days ಹೋಗಿರುತ್ತೆ. ನಂತರ ಚಾರ್ಜ್ ಕ್ಲೈಮ್ ಆಗೋದು. ಆದರೆ ನೀವು ಅಪ್ಲಿಕೇಶನ್ ಆಗಬೇಕಾಗಿರೋದು ವಿದಿನ್ 60 days. ಅಲ್ಲೇ ಮೇಲ್ ಮಳೆ ಇದೆ ನೋಡಿ, ಈಗ ಮೇಲ್ ಮಳೆ ಇದೆ ನೋಡಿ. 262 ಅಲ್ಲಿ 262 ಅಂದರೆ 239 of CRS. Section 262 says if upon considering the police report and the documents sent with it under section 193 and making such examination, if any, of the accused either physically or through audio or electronic means as the magistrate thinks necessary, and after giving the prosecution and the accuser an opportunity of being heard, the magistrate considers the charge against the accuser to be groundless, he shall discharge the accuser and record his reason for so doing. ಏನು ಚೇಂಜಸ್ ಅಂತಂದ್ರೆ the court can examine the accuser when application is filed for discharge. The court can examine the accuser even through video conference, audio and video conference. ಮತ್ತು ಇದಿರಲಿಲ್ಲ. ಇವಾಗ ಟೆಕ್ನಾಲಜಿ ಯಾಕೆ ಡೆವಲಪ್ ಆಗಿದೆ ಅದನ್ನ ತಕ್ಕಂಗೆ ಚೇಂಜಸ್ ಮಾಡಿದ್ದಾರೆ. ಆಡಿಯೋ ವಿಡಿಯೋಗ್ರಾಫಿ ಥ್ರೂ ನಾವು ಅಕ್ಯೂಸ್ನ ಎಕ್ಸಾಮೈನ್ ಮಾಡ್ಬೋದು ಅಂತಂದ್ರೆ ಏನು ಮಾಡ್ಬೋದು ಮಾಡಿ ನಾವು ಡಿಸ್ಚಾರ್ಜ್ ಮಾಡ್ಬೋದು, ಇಲ್ಲಾಂದ್ರೆ ಚಾರ್ಜ್ ಪೇ ಮಾಡ್ಬೋದು. Next, section 263 of BNSS corresponding to section 240 of CRPC. It deals with paying of charge. ಇದರಲ್ಲಿ ಹೇಳ್ಬೇಕಂತಂದ್ರೆ if the magistrate is of the opinion that there is ground for presuming that the accused has committed an offence liable under this chapter, he shall frame a charge against the accuser within 60 days from the date of first hearing on charge. ಇಲ್ಲಿ ಸ್ವಲ್ಪ ಕಾನ್ಫ್ಲಿಕ್ಟ್ ಇದ್ರೆ ಪ್ರಾವಿಷನ್ ಏನಿರುತ್ತೆ, within 60 days the court has to, the magistrate has to frame charge from the date of first hearing on charge. So ಈ 60 days ಸ್ಟಾರ್ಟ್ ಆಗೋದು ಆಫ್ಟರ್ ಎಕ್ಸ್ಪೈರೇಷನ್ ಆಫ್ 60 days ಪ್ರೊವೈಡೆಡ್ ಸೆಕ್ಷನ್ 262 ಇರಬಹುದು ಅಂತ ಅನ್ಸುತ್ತೆ. ಯಾಕಂದ್ರೆ 60 days ಟೈಮ್ ಕೊಡಬೇಕಾಗುತ್ತೆ ಅಕ್ಯೂಸರ್ಗೆ ಅಪ್ಲಿಕೇಶನ್ ಮೂವ್ ಮಾಡಕ್ಕೆ. ನಂತರ ನಾವು ಏನು ಮಾಡ್ತೇವೆ, ಹಿಯರಿಂಗ್ ಆನ್ ಚಾರ್ಜ್. ನಾರ್ಮಲಿ ಸೆಷನ್ಸ್ ಕೋರ್ಟ್ ಅಲ್ಲಿ ಮಾತ್ರ ನಡೆಯೋದು. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಹಿಯರಿಂಗ್ ಆನ್ ಚಾರ್ಜ್ ಸ್ಟೇಜ್ ಇರುತ್ತೆ, ಅದು ಯಾರು ಅಪ್ಲೈ ಮಾಡಲ್ಲ, ಡೈರೆಕ್ಟ್ ಆಗಿ ಚಾರ್ಜ್ ಪೇ ಮಾಡುತ್ತೆ. ಆದರೆ ಫ್ರಮ್ ದಿ ಡೇಟ್ ಆಫ್ ಫಸ್ಟ್ ಹಿಯರಿಂಗ್ ಆನ್ ಚಾರ್ಜ್, ಆ ಡೇಟ್ ಇಂದ ಹಿಡ್ಕೊಂಡು ವಿದಿನ್ 60 days ದಿ ಕೋರ್ಟ್ ಹ್ಯಾಸ್ ಟು, ದಿ ಮ್ಯಾಜಿಸ್ಟ್ರೇಟ್ ಹ್ಯಾಸ್ ಟು ಫ್ರೇಮ್ ಚಾರ್ಜ್. ಅದಕ್ಕೂ ಟೈಮ್ ಲಿಮಿಟ್ ಫಿಕ್ಸ್ ಮಾಡಿದ್ದಾರೆ. ನಂತರ ಸೆಕ್ಷನ್ 264 ಕನ್ವಿಕ್ಷನ್ ಆನ್ ಪ್ಲೀ ಆಫ್ ಗಿಲ್ಟಿ. ಇಫ್ ದಿ ಅಕ್ಯೂಸರ್ ಪ್ಲೀಡ್ಸ್ ಗಿಲ್ಟಿ ಆನ್ ಟ್ರೈನಿಂಗ್ ಆಫ್ ದಿ ಚಾರ್ಜ್ ಅಗೇನ್ಸ್ಟ್ ಹಿಮ್, ದಿ ಮ್ಯಾಜಿಸ್ಟ್ರೇಟ್ ಕ್ಯಾನ್ ಸ್ಟ್ರೇಟ್ ಅವೇ ಕನ್ವಿಕ್ಟ್ ಹಿಮ್ ಆನ್ ಹಿಸ್ ಪ್ಲೇಡಿಂಗ್ ಗಿಲ್ಟಿ. ಅದರಲ್ಲಿ ಏನು ಚೇಂಜಸ್ ಆಗಿದೆ? ಸೆಕ್ಷನ್ 264 BNSS ಏನು ಚೇಂಜಸ್ ಆಗಿಲ್ಲ. ನಂತರ ಸೆಕ್ಷನ್ 265 ಆಫ್ BNSS ಎವಿಡೆನ್ಸ್ ಫಾರ್ ಪ್ರಾಸಿಕ್ಯೂಷನ್, ಅದರಲ್ಲಿ ಮೈನರ್ ಚೇಂಜ್ ಆಗಿದೆ. ಎವಿಡೆನ್ಸ್ ಯಾವ ರೀತಿಯಾಗಿ ನಡೀತಿದೆ ನಮಗೆಲ್ಲ ಈಗ ರೀಸೆಂಟ್ ಡೆವಲಪ್ಮೆಂಟ್ ನೋಡಿದ್ರೆ BC ಎಲ್ಲ ನಾವು ರೆಕಾರ್ಡಿಂಗ್ ಮಾಡ್ತಾ ಇದ್ದೇವೆ. ಎವಿಡೆನ್ಸ್ ರೇರ್ ಕೇಸಸ್ ಅಲ್ಲಿ, ತುಂಬಾ ಕೇಸಸ್ ಅಲ್ಲಿ ಫಿಸಿಕಲಿ ಬಂದಿರ್ತಾರೆ ವಿಟ್ನೆಸಸ್. ರೇರ್ ಕೇಸಸ್ ಅಲ್ಲಿ ನಾವು ಥ್ರೂ ವಿಡಿಯೋ ಕಾನ್ಫರೆನ್ಸಿಂಗು ರೆಕಾರ್ಡ್ ಮಾಡ್ತೀವಿ. ಆದರೆ ಪ್ರಾವಿಷನ್ ಅಲ್ಲಿ ಅದು ನಮಗೆ ಅವಕಾಶ ಇರಲಿಲ್ಲ. ಹಳೆಯ ಪ್ರಾವಿಷನ್ ಅಲ್ಲಿ ಥ್ರೂ ಆಡಿಯೋ ವಿಡಿಯೋ ಮೀನ್ಸ್ ನಾವು ರೆಕಾರ್ಡ್ ಮಾಡಬೇಕಂತ ಇರಲಿಲ್ಲ. ಅದನ್ನೇ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಸೆಕ್ಷನ್ 265 ಅಲ್ಲಿ. One proviso is added which says that examination of a witness under this section may be done by audio, video, electronic means at the designated place to be notified by the state government. ಅಷ್ಟೇ ಚೇಂಜ್ ಆಗಿರೋದು.
through audio, video, electronic means, we can record the evidence of even witness. If he is not able to appear before the court for various reasons. ನಂತರ evidence for defense, section 266 of BNSS. Witnesses on his behalf to audio, video, electronic means. ಮಾತ್ರ ಅವಕಾಶ ಕೊಟ್ಟಿದ್ದಾರೆ. These are the provisions applicable when trial is initiated on a police report. ನಂತರ section 267 to 273 cases instituted otherwise than a police report. ಅಂದ್ರೆ private complaint ಆಗಿದಾಗ ಟ್ರಯಲ್ ಕಮೆನ್ಸ್ ಆದಾಗ ನಾವು ಯಾವ ಪ್ರೊಸೀಜರ್ ಫಾಲೋ ಮಾಡಬೇಕು ಅದೆಲ್ಲ ಈ ಪ್ರಾವಿಷನ್ ಅಲ್ಲಿ ಹೇಳಿದ್ದಾರೆ. ಸೆಕ್ಷನ್ 267 to 273 of BNSS deal with the said procedure. Section 267 evidence for prosecution. ಅದರಲ್ಲಿ ಹಳೆ ಪ್ರೊವಿಷನ್ ಅಲ್ಲಿ ಏನು ಬದಲಾವಣೆಗಳನ್ನು ಮಾಡಿಲ್ಲ, ಮೊದಲಿನ ಪ್ರೊವಿಷನ್ ಹಂಗೆ ಇಟ್ಟಿದ್ದಾರೆ ಸೇಮ್. ನಂತರ ಸೆಕ್ಷನ್ 268 when accuser shall be discharged, ಅದರಲ್ಲಿ ಏನು ಬದಲಾವಣೆಗಳು ಆಗಿಲ್ಲ. ನಂತರ 269 procedure where accuser is not discharged, ಅಲ್ಲಿ ಒಂದು ಸಬ್ಸೆಕ್ಷನ್ ಆಡ್ ಮಾಡಿದ್ದಾರೆ, ಸಬ್ಸೆಕ್ಷನ್ 7